ಓಂ ರಾಮಲಿಂಗೇಶ್ವರಾಯ ನಮಃ. ಇವಾಗಿನ ವಿಚಾರ ಮಾಟ ಮಂತ್ರ ಅಂದರೆ ಏನಂತ ಗೊತ್ತಾ ನಿಮಗೆ? ಹೌದು, ನಾನು ಕೆಲವು ವರ್ಷಗಳ ಹಿಂದೆ ನನಗೇನಾದರೂ ಸಮಸ್ಯೆ ಆದಾಗ ನಾನು ಯಾರಾದರೂ ಮಾಟ ಮಂತ್ರ ಮಾಡಿರ್ಬೋದು ಅಥವಾ ಯಾರಾದರೂ ಏನಾದರೂ ನನಗೆ ಮಾಡಿರ್ಬೋದೇನೋ ಅಂತ ಅಂದ್ಕೊಳ್ತಾ ಇದ್ದೆ. ಮೊದಲಿಗೆ ನಾವು ಮಾಟ ಮಂತ್ರ ಅಂದರೆ ಏನು ಅಂತ ತಿಳ್ಕೋಬೇಕು. ವೀಕ್ಷಕರೇ, ಮಾಟ ಮಂತ್ರ ಅಂದರೆ ನಮಗೆ ಶಾಪ ಹಾಕೋದು ಜನಗಳು. ಶಾಪ ಅಂದರೆ ಗೊತ್ತಾಯ್ತಾ? ಶಾಪ ಅಂದರೆ ದೇವಸ್ಥಾನಕ್ಕೆ ಹೋಗಿ ಕೆಲವರು, ಈಗ ನಮಗೆ ಆಗದೇ ಇರೋರು, ನನಗೆ ಆಗದೇ ಇರೋರು ದೇವಸ್ಥಾನಕ್ಕೆ ಶೇಖರ್ನಿಗೆ ಹಾಗಾಗಲಿ ಹೀಗಾಗಲಿ, ಅವ ಉದಾರ ಆಗೋದು ಬೇಡ, ಅವನು ಏನಾದರೂ ಆಗಿ ಹೋಗಲಿ, ಅವನು ಬೇಗ ಸತ್ತೇ ಹೋಗಲಿ, ಅವನು ಯಾಕೆ ಇಲ್ಲಿ ಬದುಕಿರೋದು, ಅರ್ಥ ಆಯ್ತಾ? ಜನ ಒಳ್ಳೆಯದನ್ನು ಮಾಡಿದ್ದನ್ನು ನೋಡಿದ್ರೂ ಜನರಿಗೆ ಸಹಿಸ್ಲಿಕ್ಕಾಗಲ್ಲ ಇವತ್ತಿನ ದಿನ. ನಿಮಗೆ ಮಾತ್ರ ಅಂತ ಅಂದ್ಕೊಂಡ್ರೆ ಶಾಪ ಹಾಕೋದು ನಮಗೂ ಹಾಕ್ತಾರೆ ಎಷ್ಟೋ ಜನ ಹಿಂದಿಂದ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಅಂದರೆ ಅವರಿಗೆ ನೋಡಿದ್ರೆ ಕೋಪ, ಒಳ್ಳೆತನ ನೋಡಿದ್ರೆ ಅವರಿಗೆ ರೂಢ್ಕೊಳ್ಕೊಳ್ಳಾಗಲ್ಲ. ಏ ಅವ ಬದುಕೋದೇ ಬೇಡ, ಸತ್ತೇ ಹೋಗಲಿ ಅನ್ನೋರು ಇವತ್ತಿಗೂ ಇದ್ದಾರೆ ನನಗೆ. ಅರ್ಥ ಆಯ್ತಾ? ನನಗಿದ್ದಾರೆ, ಇವತ್ತಿಗೂ ಇದ್ದಾರೆ ವೀಕ್ಷಕರೇ. ಬರೀ ಶಾಪ ಮಾತ್ರ ಅಂದ್ಕೊಂಡ್ರ? ಬರೀ ಶಾಪ ಅಷ್ಟೇ ಅಲ್ಲ ವೀಕ್ಷಕರೇ, ನಿಮ್ಗೆ ಗೊತ್ತಿಲ್ಲ, ಒಂದು ಸಿದ್ಧಿ ಸಾಧನೆ, ಒಂದು ದೇವರ ವಿಚಾರವಾಗಿ ದೇವರ ಆರಾಧನೆ ಮಾಡ್ತಾನೆ ಅಂದರೆ ಅವನನ್ನು ಸಾಯಿಸೇ ಬಿಡೋಣ ಅನ್ನೋವರಿಗೂ ಜನ ರೆಡಿ ಇರ್ತಾರೆ. ಅರ್ಥಾಯ್ತಾ? ನಿಯತ್ತಿಂದ ದೇವರ ಪೂಜೆ, ದೇವರ ಆರಾಧನೆ, ದೇವರ ಸಿದ್ಧಿ ಸಾಧನೆ ಮಾಡ್ಕೊತಾರೆ ಅಂದರೆ ಇವತ್ತಿನ ದಿನ ಅವನು ಇರೋದೇ ಬೇಡ, ಅವನು ಸಾಯಿಸೇ ಬಿಡೋಣ ಅಂತ. ಅರ್ಥ ಆಯ್ತಾ? ಯಾಕಂದರೆ ಅವ ಜನರನ್ನ ಒಳ್ಳೇದು ಮಾಡ್ತಾನಲ್ಲ, ಒಳ್ಳೆ ದಾರಿ ಹಿಡಿಸ್ತಾನೆ, ಒಂದು ಸತ್ಯ ವಿಚಾರಗಳನ್ನು ಹೇಳ್ತಾರೆ ಅಂದರೆ ಈ ರೇಂಜ್ಗೆ ಜನಗಳು ಶಾಪ ಹಾಕೋದ್ರಿಂದ ಹಿಡಿದು ಏನು ಹೇಳಿ, ಬರೀ ಶಾಪ ಹಾಕೋದಷ್ಟೇ ಅಲ್ಲ, ಡೈರೆಕ್ಟಾಗಿ ಎತ್ತೇ ಬಿಡೋಣ ಅಂಥವರನ್ನು. ಬರೀ ನನ್ನ ಮಾತ್ರ ಅಂತ ಅಲ್ಲ ವೀಕ್ಷಕರೇ, ನಿಮ್ಗೆ ಹೇಳ್ತೇನೆ, ಈಗ ಒಂದು 2000 ವರ್ಷಗಳಲ್ಲಿ ಎಷ್ಟು ಸಿದ್ಧಿ ಸಾಧಕರನ್ನು ಸಾಯಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಆಗಿನ ದಿನಗಳ ಜನ ಅಷ್ಟೇ ಕೆಟ್ಟದಾಗಿದ್ದರು, ಕೆಟ್ಟ ಮನಸ್ಥಿತಿ ಇತ್ತು. ಒಬ್ಬ ಸಿದ್ಧಿ ಸಾಧಕ ಒಳ್ಳೆಯದನ್ನು ಜನರಿಗೆ ಹೇಳ್ತಾನೆ ಅಥವಾ ದೇವರ ವಿಚಾರವಾಗಿ ಮುಂದೆ ಹೋಗ್ತಾನೆ ಅಂದರೆ ಅಂಥವ್ರನ್ನು ಸಾಯಿಸೇ ಬಿಡ್ತಾಯಿದ್ರು. ಅಷ್ಟು ಕ್ರೂರತ್ವ ಇರುವಂತಹ ಜನಗಳು ಆಗಿನ ದಿನಗಳಲ್ಲೂ ಇದ್ದರು. ಅರ್ಥ ಆಯ್ತಾ? ಅದನ್ನು ತಪ್ಪಿಸ್ಕೊಳ್ಳೋರು ಕೆಲವರು ಮಾತ್ರ ಸಕಲ ವಿದ್ಯೆಗಳನ್ನು ಕಲಿತಂತಹ, ಉದಾಹರಣೆಗೆ ನಮ್ಮ ಜಮದಗ್ನಿ ಋಷಿಗಳು, ಪರಶುರಾಮರು, ವಿಶ್ವಾಮಿತ್ರರು, ಇನ್ನಿತರ ಹಲವಾರು ಋಷಿಗಳು. ಅರ್ಥ ಆಯ್ತಾ? ಅವರು ಮಾತ್ರ ತಪ್ಪಿಸ್ಕೊಳ್ತಾಯಿದ್ರು. ಕಾರಣ ಏನಂದರೆ ಸಕಲ ಸಿದ್ಧಿ ಸಾಧನೆ ದೈವ ವಿದ್ಯೆಗಳನ್ನು ಕಲ್ತ್ಕೊಂಡವರು ಹೆಚ್ಚಿನ ರೀತಿಯ ವಿದ್ಯೆಗಳನ್ನು ಕಲ್ತ್ಕೊಂಡಿರ್ತಾಯಿದ್ರು. ಹಾಗೆ ಭುಜಬಲಗಳಲ್ಲಿ ಕೂಡ ಅಷ್ಟೇ ಶಕ್ತಿ ಇರ್ತಾಯಿತ್ತು ಅವ್ರದ್ದು. ಅವರು ಸಿಟ್ಟಿಂದ ಹೊಡೆದ್ರೆ, ಋಷಿಗಳೆಲ್ಲ ಸಿಟ್ಟಿಂದ ಹೊಡೆದ್ರೆ ಅವ ಮತ್ತೆ ಎದ್ದೇಳ್ತಾ ಇರಲಿಲ್ಲ. ಆ ಮನುಷ್ಯ ಅಲ್ಲೇ ಬೀಳ್ತಾ ಇದ್ದ, ಅಲ್ಲೇ ಅವನ ಕತೆ ಮುಗ್ದೇ ಇರ್ತಾಯಿತ್ತು. ಕಾರಣ ಅಂದರೆ ಅಷ್ಟು ಪವರ್ ಕೈಗೆ. ಅವರು ಶಕ್ತಿಯಿಂದ ಒಂದು ಮುಟ್ಟಿದರೆ ಆ ಮನುಷ್ಯ ಎದ್ದೇಳ್ತಾ ಇದ್ದ. ಋಷಿಗಳ ಶಕ್ತಿ ಅಂದರೆ ಹಾಗೇನೆ. ಒಂದು ನಾಯಿ ಒಂದು ಸಾಯುವಂಥ ಸ್ಥಿತಿಗತಿಯಲ್ಲಿದೆ ಅಂದ್ರೂ ಆ ನಾಯಿಗೆ ಮುಟ್ಟಿದ್ರೆ ಆ ನಾಯಿ ರಿಕವರಿ ಆಗ್ತದೆ ತಕ್ಷಣ. ಆ ನಾಯಿಗೆ ಫುಲ್ ಪವರ್. ಅರ್ಥ ಆಯ್ತಾ? ಅಷ್ಟು ಪವರ್ ಬರ್ತಾ ಇತ್ತು. ಕಾರಣ ಅಂದರೆ ಋಷಿಗಳ ಶಕ್ತಿಯನ್ನೇ ಹಾಗೆ ಇತ್ತು ಆಗಿನ ದಿನಗಳಲ್ಲಿ. ಅವರ ಸಿದ್ಧಿ ಸಂಪಾದನೆ ಕೂಡ ಹಾಗೆ. ಅವರು ತಪಸ್ಸಲ್ಲೇ ಆಗಿರ್ತಿದ್ರು. ಅವರು ಯಾವಾಗ ಹೋಗ್ತಿದ್ರು ತಪಸ್ಸಲ್ಲೇ ನಿರತರಾಗ್ತಾಯಿದ್ರು. ತಪಸ್ಸಾಚರಣೆ ಅವರ ಧರ್ಮದ ಕೆಲಸನೇ ನಡ್ತಾಯಿತ್ತು. ನಿಮ್ಗೆ ಹೇಳ್ತೇನೆ, ನಾನೆಲ್ಲ ಯಾವ ಮಾಟ ಮಂತ್ರನೂ ತಾಗಬಾರ್ದು, ನನಗೆ ಯಾರ ಶಾಪನೂ ತಾಗಬಾರ್ದು, ಯಾವ ಕರ್ಮ ನನ್ನ ಹತ್ರನೂ ಬರಬಾರ್ದು ಅಂತಲೇ ನಾನು ದಿನ ಬೆಳಗಾದರೆ ದೇವರ ದರ್ಶನಕ್ಕೆ ಹೋಗೋದು. ಈಗ ರಾಮೇಶ್ವರ ದೇವಸ್ಥಾನದಲ್ಲಿದ್ದೇನೆ, ರಾಮಲಿಂಗೇಶ್ವರ. ಓಂ ರಾಮಲಿಂಗೇಶ್ವರಾಯ ನಮಃ, ಓಂ ರಾಮಲಿಂಗೇಶ್ವರಾಯ ನಮಃ. ಯಾವ ಕರ್ಮದಲ್ಲ ವೀಕ್ಷಕರೇ, ನಾವು ಇಷ್ಟು ತಿಂತಾ ಇದ್ವಿ, ಒಂದಿಷ್ಟು ತಿಂದರೆ ಸಾಕಾಗತ್ತೆ ದೇವ್ರ ಭಕ್ತಿ ಮಾಡಿದರೆ. ನೋಡಿ, ಆಹಾರನೂ ಕಡಿಮೆ ಸೇವನೆ ಮಾಡಿಕೊಂಡ್ರೆ ಸಾಕು, ಯಾವ ಮಾಟ ಮಂತ್ರನೂ ತಾಗೋದಿಲ್ಲ ವೀಕ್ಷಕರೇ. ಅರ್ಥ ಆಯ್ತಾ? ಮಾಟ ಮಂತ್ರ ಶಾಪ ತಗೋದಿಲ್ಲ.
ಇನ್ನು ಕೇಳ್ಬೋದು, ಯಾರಾದರೂ ಹೊಡಿಲಿಕ್ಕೆ ಬಂದರೆ ತಾಗತ್ತಾ ಅಂತ. ಅದು ಆಗೋದಿಲ್ಲ. ಅರ್ಥ ಆಯ್ತಾ? ಯಾಕಂದರೆ ದೇವರ ಮಂತ್ರಕ್ಕಿರುವ ಶಕ್ತಿ, ದೇವರಿಗಿರುವ ಶಕ್ತಿ, ಒಳ್ಳೆಯದಕ್ಕೆ ಇರುವಂಥ ಶಕ್ತಿ, ಒಳ್ಳೆತನಕ್ಕೆ ಇರುವಂಥ ಶಕ್ತಿ ಯಾವುದಕ್ಕೂ ಇಲ್ಲ ಇಲ್ಲಿ ವೀಕ್ಷಕರು. ಅರ್ಥ ಆಯ್ತಾ? ಅದಕ್ಕೆ ಇವತ್ತಿಗೂ ಋಷಿಗಳು ಅಂದರೆ ಜನ ಭಯ ಪಡ್ತಾರೆ. ನಡ್ಕ ಹುಟ್ಟುತ್ತೆ ಜನಗಳಿಗೆ. ಅರ್ಥ ಆಯ್ತಾ? ಋಷಿಗಳು ಅಂದರೆ ಅಷ್ಟು ಭಯ ಇದೆ ಜನಗಳಿಗೆ. ಯಾಕಂದರೆ ಋಷಿಗಳು ಅಂದ್ಕೊಂಡಿದ್ದಾನೆ ಸಾಧನೆ ಮಾಡಿದ್ರೆ ಬಿಡೋದೇ ಇಲ್ಲ ವೀಕ್ಷಕರೇ. ಅರ್ಥ ಆಯ್ತಾ? ಅದಕ್ಕೆ ನಾನು ಹೇಳೋದೇನೆಂದರೆ, ಯಾವ ಮಾಟ ಮಂತ್ರನೂ ನಮಗೆ ತಾಗಬಾರ್ದು. ಮಾಟ ಮಂತ್ರ ಅಂದರೆ ಏನಂತ ಗೊತ್ತಾ? ಮಾಟ ಮಂತ್ರ ಅಂದರೆ ನಮ್ಗೆ ತಾಗಬಾರ್ದು. ಮಾಟ ಮಂತ್ರ ಮಾಡಿದ್ದು ಯಾರು ತಾಗಬಾರ್ದು, ಯಾರು ಶಾಪ ಆಗೋದು ನಮ್ಗೆ ತಾಗಬಾರ್ದು. ಅಂದರೆ ನಾವು ಸದಾ ದೇವರ ಮಂತ್ರ ಹೇಳ್ತಾ ಇದ್ಬಿಟ್ರೆ ಯಾವ ಮಾಟ ಮಂತ್ರನೂ ತಾಗೋದಿಲ್ಲ. ಯಾರು ನಮಗೇನು ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಸಣ್ಣಕ್ಕೆ ಬಾಯಿ ಬಿಟ್ಟರು ಹೇಳಿದ್ರು ಆಗುತ್ತೆ. ಓಂ ರಾಮಲಿಂಗೇಶ್ವರಾಯ ನಮಃ ಅಥವಾ ಜಪ ಮಾಡಿದರೂ ಆಗುತ್ತೆ ನಾಲ್ಗೆ ಆ್ಯಕ್ಟಿವಿಟ್ಟು. ನಿಮ್ಗೆ ಹೇಳ್ತೇನೆ, ದೇವರ ಆರಾಧನೆ, ಜಪ, ತಪಸ್ಸು ಮಾಡೋದ್ರಿಂದ ವೈರಿಗಳ ಕಾಟದಿಂದನೂ ತಪ್ಪಿಸ್ಕೊಳ್ಬೋದು, ವೈರಿಗಳನ್ನು ಸರ್ವನಾಶನೂ ಮಾಡ್ಬೋದು. ಹಾಗೆ ನಾವು ಅಂದ್ಕೊಂಡಿದ್ದನ್ನು ಪಡ್ಕೊಳ್ತಾ ಹೋಗ್ಬೋದು. ನಾವು ಅಂದ್ಕೊಂಡಿದ್ದೆಲ್ಲ ಕೊಡ್ತಾ ಹೋಗ್ತಾರೆ ರಾಮಲಿಂಗೇಶ್ವರರು. ಅರ್ಥಾಯ್ತಾ? ರಾಮಲಿಂಗೇಶ್ವರರ ಥರ ಹಲವಾರು ದೇವರುಗಳು ಕೂಡ ಕೊಡ್ತಾ ಹೋಗ್ತಾರೆ. ಆದರೆ ನಮ್ಮ ಭಕ್ತಿಯ ಆರಾಧನೆ ಹೇಗಿರಬೇಕು ಅಂದರೆ ಅವರಿಗೆ ತಕ್ಕ ಇರಬೇಕು. ಅವರಿಗೆ ತಕ್ಕ ಅಂದರೆ ಅದೇ ಅವರದೇ ಆದ ಆಹಾರ ಪದ್ಧತಿ. ದೇವರ ಏನು ಆಹಾರ ತಿಂತಾಯಿದ್ರು, ಅವರ ಆಹಾರ ಸೇವನೆಯ ಕ್ರಮ ಹೇಗೆ, ಒಂದು ತಪಸ್ಸಿನ ನಿಯಮಗಳು ಹೇಗೆ, ಒಂದು ಜಪ ಮಾಡುವ ನಿಯಮಗಳು ಹೇಗೆ, ದೇವರ ಭಕ್ತಿ ಮಾಡುವ ನಿಯಮಗಳು ಹೇಗೆ, ಎಲ್ಲ ನೋವುಗಳನ್ನು ನಾವು ಹೊರಗಡೆ ಹಾಕಿ ಖುಷಿಯಿಂದ ನೆಮ್ಮದಿಯಿಂದ ಇರ್ಬೋದು ವೀಕ್ಷಕರೇ. ಅರ್ಥ ಆಯ್ತಾ? ವಿಚಾರ ಏನಾಗಿತ್ತಂದರೆ, ಮಾಟ ಮಂತ್ರ ಅಂದರೆ ಏನು? ಮಾಟ ಮಂತ್ರ ಅಂದರೆ ಇದೇ ವೀಕ್ಷಕರೇ. ಜನಗಳು ಶಾಪ ಆಗ್ತಾರಲ್ಲ, ಅದೇ ಮಾಟ ಮಂತ್ರ. ಜನಗಳು ದೇವಸ್ಥಾನಕ್ಕೆ ಹೋಗಿ ಏನೇನೋ ಹೇಳಿ ಎಷ್ಟೆಷ್ಟು ದುಡ್ಡು ಕೊಟ್ಟು ಏನೇನೋ ಮಾಡಿ ಬರ್ತಾರೆ. ಅದು ಅದರದ್ದೇ ಆದ ಎಫೆಕ್ಟ್ನ ಕೊಡುತ್ತೆ ನಮಗೆ. ಆದರೆ ನಾವು ದೇವರನ್ನು ಹಿಡ್ಕೊಂಡ್ಬಿಟ್ರೆ ಯಾವ ಎಫೆಕ್ಟು ಕೊಡಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಾನು ದೇವ್ರ ಮಂತ್ರ ಹೇಳೋದು ಬಿಡೋದೇ ಇಲ್ಲ ವೀಕ್ಷಕರೇ. ಸರಿನಾ? ನೋಡೇ ಬಿಡ್ತೀನಿ ಯಾವ ಮಾಟ ಮಂತ್ರ ನನ್ನ ತಾಗುತ್ತೆ, ಯಾರ ಶಾಪ ನನ್ನ ತಾಗುತ್ತೆ. ಹಾಗೆ ನಾನು ಅಂದ್ಕೊಂಡಿರೋ ಕೆಲಸಗಳನ್ನು ಕೂಡ ಬಿಡೋದು ಇಲ್ಲ, ಬಿಟ್ಟಿದ್ದು ಇಲ್ಲ ಇವತ್ತಿನವರೆಗೂ. ಗೊತ್ತಾ ನಿಮಗೆ? ನಾನು ಅಂದ್ಕೊಂಡಿದ್ದ ಕೆಲಸ ನಾನು ಮಾಡಿದ್ದೀನಿ ವೀಕ್ಷಕರೇ. ನಾನು ಅಂದ್ಕೊಂಡಿದ್ದ ಕೆಲಸಗಳನ್ನು ಮಾಡಿದ್ದೀನಿ. ಹಾಗೆ ನನಗೆ ಅಂದ್ಕೊಂಡಿದ್ದ ಕೆಲಸಗಳು ಮಾಡೋದ್ರ ಜೊತೆ ನಾನು ಅಂದ್ಕೊಂಡಿದ್ದೆಲ್ಲ ಪಡ್ಕೊಂಡಿದ್ದೀನಿ ಸಹ. ಸಿದ್ಧಿ ಆಗಿರ್ಬೋದು, ಸಾಧನೆ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು. ಅದೇ ಆ ಭಗವಂತ ನಮ್ಮ ಜೊತೆ ಇರುವಾಗ, ನನ್ನ ಜೊತೆ ಇರುವಾಗ ನನಗೆ ಯಾವುದೇ ಚಿಂತೆ ಇಲ್ಲ. ಹಾಗೆ ನಿಮ್ಮ ಜೊತೆನೂ ಭಗವಂತ ಇರೋ ಥರ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ರಾಮಲಿಂಗೇಶ್ವರಾಯ ನಮಃ.